ಸಾವುಕಾರ 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 ಇಲ್ಲ ಸಾವುಕಾರ ಗೊತ್ತಿಲ್ಲ ರೀ. ಯಾಕ ಅನ್ನೆ ಏನಕ್ಕ ಹುಚ್ಚ ನಾಯಿ ಕಡಿತ. ನಾಯ ಯಾವ ನಾಯನ ಇದ ತೋಟದ ನಾಯಿ. ಇಲ್ಲಿ ಮಾಯ ಇಲ್ಲಿ ಮಾ ಇಲ್ಲ ರೀ, ಗಾಯ ಹೋಗಂಗಿಲ್ಲ ರೀ ಈಗ. ಯಾಕೆ ಹಿಂಗ ಅಂದೆ ಗಾಯ ಹೋಗಂಗಿಲ್ಲ ರೀ ಈಗ. ನೀವು ನಾ ಅಂದೆ ನಿಮಗ ಬ್ಯಾಡ ರೀ ಹೋಗೋದು. ಇಲ್ಲಿ ನೀವು ನಾವಲ್ಲೇ ಅಂತ ಎಷ್ಟ ಅಂದಿರಿ ನಿಮಗ. ಕೇಳಲಿಲ್ಲ ನೀವು, ನನ್ನ ಮಾತು ಕೇಳಲಿಲ್ಲ ರೀ ನೀವು. ಇನ್ಮ್ಯಾಗ ನೀವು ಹೊಲಕ್ಕೆ ಬೇಡ ನಿಮ್ಮ ಮನ್ಯಾಗ ಹಿಂಗೆ ಹಂಗಂದೇನು ನನಗೆ ಗೊತ್ತಿದ್ದ ಸುಮ್ಮನೆ ಅಣ್ಣ ಆರಾಮದಣ್ಣ ನೀವು ಆರಾಮದಿರಿ ಏನು ಮಾಡತ್ತೀರಿ ಏನು ಫೋನ್ ಮಾಡಿದ್ರಿ ಕಂತ್ರಿ ಮಾಡನ್ರಿ ಅದು ಮುಂದಿಂದು ಒಂದು ಇದ್ರದ್ದು ಹಂಗೆ ಡ್ಯೂ ಇರ್ತದೆ ಹೋದ ತಿಂಗಳದ್ದು ಕಟ್ಟಕ್ಕಾಗಿಲ್ಲ ಎಲ್ಲ ಕೂಡ ಸರಿ ಮಾಡ್ತಾನೆ ರೀ ಇನ್ನೊಂದು ವಾರದಾಗ ಸರಿ ಮಾಡ್ತಾನೆ ರೀ ಅಂದ್ರೆ ಅಲ್ಲಿ ಇಲ್ಲಿ ಗಾಡಿ ಹಾಕಿಂಗ್ ಅದು ಚೆನ್ನೈ ಹೋದೆ ಅಲ್ಲಿ ಮಳೆ ಹತ್ತಿದ್ದು ಆತ ಪುನಃ ಹೋದೆ ಅಲ್ಲಿ ಇದು ಆತ ಮಾಡ್ತಾನೆ ರೀ ಸರಿ ಮಾಡ್ತಾನೆ ಇನ್ನೊಂದು ವಾರದಾಗ ಅದಕ್ಕೆ ಇದು ಮಾಡಂತ ಹ್ಞೂ ಆಯ್ತು ಸರ್ ಆಯ್ತು ರೀ ಅಣ್ಣ ಆಯ್ತಣ್ಣ ಆಯ್ತಣ್ಣ ಅದು ಇದು ಮಾಡೋಣ ಇನ್ನೊಂದು ವಾರದಾಗ ನಾ ಎಲ್ಲ ಕೂಡ ಸರಿ ಮಾಡ್ತೀನಿ ಆಯ್ತು ಅಣ್ಣ ಅಷ್ಟು ಮಾಡೋದು ಸರಿ ಮಾಡ್ತೀನಿ ಇನ್ನೊಂದು ವಾರದಾಗ ಅಂದ್ರೆ ಎಲ್ಲ ಹಿಂದಿಂದದು ಎಲ್ಲ ಇದು ಸರಿ ಮಾಡ್ತೇನೆ ಆಯ್ತಣ್ಣ ಇನ್ನೊಂದು ವಾರ ಟೈಮ್ ಅಷ್ಟೇ ಕೊಡ ಪ್ಲೀಸ್ ಅಣ್ಣ ಮತ್ತೆಲ್ಲ ಎಷ್ಟು ಇದು ತಡ್ಕೊಂಡು ಅಂತ ಇನ್ನೊಂದು ದಿನ ಯಾಕೆ ಎಲ್ಲ ಸರಿ ಮಾಡ್ತಂತ ಆಯ್ತು ಯಾರ್ರಿ ಯಾರ ಹತ್ರ ಮಾತಾಡ್ತಿದಾರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ? ಗಾಡಿ ಕಂತು ಕಟ್ಬೇಕಲ್ಲ ಅದಕ್ಕೆ ಕಂತಿನ ಫೋನ್ ಹಚ್ಚಿದ್ದ ಟೀ ಕುಡಿಯೋದು. ಅದಕ್ಕೆ ಏನು ಮಾಡ್ಬೇಕು ತಿಳಿವಲ್ದು. ನಾನು ಅವತ್ತೇ ಬಡ್ಕೊಂಡೆ ನಿಮ್ಗೆ ಹೇಳಿದ ಮಾತು ಎಲ್ಲಿ ಕೇಳ್ತೀರಾ? ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಡ್ರಿ, ಇದೇ ಹಣೆ ಬರ, ಹೊಸ ಗಾಡಿ ತಗೊಳ್ಳೋಣ ಅಂದ್ರೆ ಕೇಳಲೇ ಇಲ್ಲ. ಹೊಸ ಗಾಡಿ ತೊಗೊಂಡ್ರೆ ಅದನ್ನು ಕಂತು ಕಟ್ಟಬೇಕಲ್ಲ. ಅದು ಇವಾಗ ರಿಪೇರಿ ಕಂತೆ ಅಲ್ಲಿ ಕಟ್ಟೋದಲ್ಲ, ಎರಡು ಒಂದೇ ಆಯ್ತಲ್ವಾ? ಇನ್ನೇನ್ ಲಾಭ ನಿಮ್ಗೆ? ನೀವು ದುಡ್ಡಿದ್ದೆಲ್ಲ ಬರೀ ರಿಪೇರಿಗೆ ಆಯ್ತು. ಏದಾರು ಮುಗಿದ್ದೆ ಏನ್ ಮಾಡಕ್ಕ, ಇದು ಗಾಡಿ ಕಂತು ಮುಗಿತಂದ್ರೆ ಹೊಸ ಗಾಡಿ ತಗೋಕ್ ಬರ್ತೈತಿ. ಇದನ್ನೇ ಹೇಳ್ತಾ ಇದ್ದೀರಾ? ಅವತ್ತೇ ಈ ಬುದ್ಧಿ ಇದ್ದಿದ್ರೆ ಹೌದು ಏನ್ ಮಾಡ್ಬೇಕು ಈಗ? ದುಡ್ಡೆಲ್ಲ ಏನ್ ಮಾಡ್ಬೇಕು? ಇವಾಗ ಏನ್ ಮಾಡ್ತೀರಾ ಮತ್ತೆ? ಏನ್ ಕಡಿಗೆದಾವ? ಇಲ್ಲ ರೀ, ನನ್ನ ಹತ್ರ ಎಲ್ಲಿದಾವ? ಇದ್ರ ಕೊಡು, ಸಿದ್ದರಾಮಯ್ಯ ಅದು ಹಾಕಿದ್ದು. ಅಯ್ಯೋ, ಆಗ ಅದಕ್ಕೂ ಇದಕ್ಕೂ ನೀವು ಬಿಟ್ಬಿಟ್ಟು ಹೋಗ್ತೀರಾ ರೀ ಮನೆ ಖರ್ಚಿಗೆ, ಅದಕ್ಕೆ ಇದಕ್ಕೆ ಖಾಲಿ ಆಗೋಯ್ತು. ದುಡ್ಡಿಗೆ ಏನ್ ಮಾಡ್ಬೇಕು? ಯಾರನ್ನಾದ್ರೂ ವಿಚಾರಿಸ್ ನೋಡ್ರಿ ನಿಮ್ ಫ್ರೆಂಡ್ಸ್. ಯಾರು ಸಿಗ್ತಾರ ಬಿಡ. ಅವ ರಾಮಣ್ಣನ್ ಕೇಳಿದ್ದೆ, ಸಾರಿಗೆ ಕೊಟ್ಟಿದ್ದ, ಕೊಡ್ತಾನೆ ಮಾಡ್ತಾನೆ, ಕೇಳ್ತಾನೆ, ನೋಡೋಣ ಏನ್ ಮಾಡ್ತಾನೆ. ಒಂದ್ ಮಾತು ಕೇಳಿ ನೋಡ್ರಿ, ಗೊತ್ತಾಗುತ್ತಲ್ಲ ಕೊಡ್ತಾರ ಏನಂತಾರ. ಕೇಳ್ತಾನೆ ತಡಿ ನೋಡೋಣ. ಹಲೋ ರಾಮಣ್ಣ, ಏನು ಮಾಡಾಯ್ತು? ಇಲ್ಲ ನಿನ್ನೆ ಬಂದ್ಯಾ ನೈಟ? ಹೋಗಿಲ್ಲ ಗಾಡಿಗೆ ಹೋಗಿಲ್ಲ. ಸೂಟಿ ಮಾಡೇನಿ, ಗಾಡಿ ಕಂತು ಕಟ್ಬೇಕಾಯ್ತು ಮಾರೆ. ಸ್ವಲ್ಪ ಮನೆ ಕಡೆ ಬರ್ತೀಯಾ? ಬಾ ಮಾತಾಡೋಣ ಬಾ ಇಲ್ಲಿ. ಮಾಡಿಲಿ ಏನೂ ಮಾಡಿಲ್ಲ ರೀ. ಏನ್ ಮಾಡ್ಲಿ? ಏನು ಮಾಡಿ? ದೋಸೆ ಮಾಡ್ಲಾ? ಭಾಷೆ ಏನಾವ ಹೋಟೆಲ್ನಾಗ ಅವು ಎಲ್ಲ ಸಿಗ್ತಾವ. ಹೋಟೆಲೆ ರೊಟ್ಟಿ ಮಾಡು. ನಂಗೆ ರೊಟ್ಟಿ ಮಾಡಕ್ ಬರಲ್ಲ ರೀ. ಚಪಾತಿ ಮಾಡ್ಲಾ? ಚಪಾತಿ ಗೋಧಿ ಕೊಳ್ಳು ಈಟ ಭಾಳ ಲೀಪ ಅದು ಗಾಡಿ ಮ್ಯಾಗ ಎಲ್ಲ. ಇನ್ನೇನು ಮಾಡ್ಲಿ ರೀ, ನಂಗೆ ಅದೇ ಬರೋದು. ಬೇರೆ ಏನಾರು ಮಾಡು. ರೊಟ್ಟಿ ಆದ್ರೆ ಇದು ಹಾಕಿರ್ತ. ನಂಗೆ ಮಾಡಕ್ ಬರಲ್ಲ ರೀ ರೊಟ್ಟಿ. ಮುದ್ದೆ ಮಾಡ್ಲಾ? ರಾಗಿ ಮುದ್ದೆ ಚೆನ್ನಾಗಿರುತ್ತೆ. ಏನಾರು ಮಾಡೋಗ್ಲಿಪ್ಪ. ಸರಿ ರೀ, ನೀವು ರಾಮಣ್ಣ ಬಂದ್ರೆ ಅವ್ರ ಹತ್ರ ಮಾತಾಡಿ ನೋಡಿ ವಿಚಾರಿಸಿ ನಾನು ಮುದ್ದೆ ಮಾಡಿ. ಮಂಜೂರ್ ಬಾರ ರಮಣ. ಫೋನ್ ಮಾಡಿದ್ದಲ್ಲ ಪೈಕ. ಕೆಲಸ ಇತ್ತು ಬಾರ.
ಹೌದಾ? ಏನ್ ಮಾಡಾಕ್ತಿದ್ದೆ? ಏನಿಲ್ಪ ಆಳ ಹೊಲಕ್ಕೆ ಹೋದ್ವ ಹಾ. ಸ್ವಲ್ಪ ಮೆಣಸಿನ ಗಿಡದಾಗ ಕಳೆ ತೆಗಿದಿತ್ತ ಅವ್ರ ಕಳಿಸಿ ನಿಂತಿದ್ದ ನೀನ್ ಫೋನ್ ಬಂತು. ಇಲ್ಲ ನಾನ ಕೆಲಸ ಏನ್ ಮಾಡತ್ತ ಅಂತೆ ಅದಕ್ಕೆ ನಾನು ನೀನ್ ಬಂದೆ ಗಾಡಿಯಿಂದ ಹೋಗಿಯಲ್ಲ ಮತ್ತೆ ಯಾಕ ಇಲ್ಲ ಗಾಡಿ ಸುಟ್ಟು ಮಾಡಿದ್ನ ಹಂಗ ಬಂದ್ಯ ಅದಕ್ಕೆ ಏನ ಹೊಲ್ದಾಗ ಏನ್ ಮಾಡ್ದಾಗ ಏನಿಲ್ಲ ಇದು ಮಳೆ ಪೀಕ್ ಮೆಣಸಿನ ಗಿಡ ಒಟ್ಟು ಬಾದ ಆಗ್ಯಾವಪ್ಪ ಈ ಮಳೆ ಹಿಡಿದಿದ್ ಬಿಟ್ಟೆ ಅಲ್ಲ ಒಟ್ಟು ಗೊಂಜಾಳ ಹಾಕ್ಸೇನಿ ಅದು ರಾಶಿ ಎಲ್ಲಿ ಇನ್ನೂ ಕೊಟ್ಟಿಲ್ಲ ಹತ್ತಿ ಬಿಡಿಸೇನಪ್ಪ ಅದು ಒಂದು 20 ಕ್ವಿಂಟಲ್ ಆತ ಮೊನ್ನೆ ತಗೊಂಡ್ ಹೋಗ್ಯಾರ ಇನ್ನೂ ರೊಕ್ಕ ಕೊಟ್ಟಿಲ್ಲ ಅದನ್ನ ನೀರಾವರಿ ಏನಾರ ಹಾಕಲ್ಲ ಏನು ಹಾಕ್ಬೇಕಂತೆಲ್ಲ ರೆಂಟಿ ನೇಗಿಲ ಎಲ್ಲ ಹೊರಗೆ ಹೋಗದಾರ ಅದಕ್ಕೆ ಒತ್ತಿಗಿಲ್ಲ ಏ ಜನ ಚಾ ತಮ್ಮ ರಾಮಾಯಣ ಕಪ್ಪ ಅದೇ ಬಂದೆ. ಚಾ ಕುಡ್ದು ಬಂದಂತೆ ಕಪ್ ಕುಡಿ ಕಪ್ ಕುಡಿ ಏನ ಮಂಜು ಅಂದಂಗ ಯಾಕಂತಪ್ಪ ನಾನು ಆಳ್ಬಿಟ್ಟು ಬಂದ ನೀವು ಏನು ಬಿಡ ಒಟ್ಟು ಗಾಡಿ ಕಟ್ಟಾಯ್ತಾ ಒಂದು 25,000 ರೂಪಾಯಿ ಇದ್ರೆ ಕೊಟ್ಟೆ ನಾನು ನೀನು ಮತ್ತೆ ಮುಂದಿನ ವಾರ ಸರಿ ಮಾಡ್ತೇನೆ ಗಾಡಿ ಹ್ಯಾಕಿಂಗ್ ಆಗಿ ಲೋಡ್ ಆಗಿಲ್ಲ ಅದಕ್ಕೆ ಗಾಡಿ ಕಟ್ಟೋದು ಬಂದ್ಬಿಟ್ಟೈತಿ ಅಲ್ವೋ ಮೊನ್ಯಾರ ನೀ ಹೇಳಿದ್ರ ಕೊಡ್ತಿದ್ಯಾ ಈಗ ಅವ ಬ್ಯಾರೆದವ ನಮ್ಮ ಸೋಮಣ್ಣ ಬಂದು ಇಸ್ಕೊಂಡು ಹೋಗ್ಯಾನ ನೀನು ಒಂದ್ 2 ದಿನ ಮೊದಲು ಇರ್ತಾರ ಫೋನ್ ಹಚ್ಬೇಕಪ್ಪ ಇಲ್ಲ ನನಗೆ ಅವ್ರು ಕಟ್ನ್ಯಾರ ಈಗ ಹಚ್ಚಿದ್ರ ಫೋನ್ ಅದಕ್ಕೆ ನನಗೂ ಈಗ ಬೇದಿ ಮ್ಯಾಗ ಬಂದೈತಿ ಏನು ಮಾಡಕ್ಕೆ ಅದಕ್ಕೆ ನೀನು ಕಡೆಗೆ ಹೋದ ಸಾರಿಗೆ ಕೊಟ್ಟಿದ್ದಲ್ಲ ಅದಕ್ಕೆ ಕೇಳಿದ್ರ ಆತಂತೆ ಅದಕ್ಕೆ ನೀನು ಫೋನ್ ಮಾಡಿದ್ದೆ ನನ್ಗೆ 2 ದಿನ ಮೊದಲು ಹಚ್ಚಿದ್ರ ಅವ್ನು ನಿಲ್ಲಿಸ್ತಿದ್ದಾಗ ನೀನು ಕೊಡ್ತಿದ್ನಲ್ವ ನೋಡಿ ಹೆಂಗಾರ ಮಾಡಿ ಯಾರ್ದಾರ ಕಡೆಗೆ ಇದ್ರ ಕೇಳ್ಬೇಕಂದ್ರೆ ಅಲ್ಲ ರಮಣ ಇದ ಒಂದೇ ತಿಂಗಳದ್ದು ಆಗಿದ್ರೆ ನಿನ್ನೇನು ಕೇಳ್ತಿದ್ದಿಲ್ಲ ನಾನು ಒಂದು 25 ಇನ್ನೊಂದು 25 ಆಗಿದ್ರೆ ಒಂದು 40-45 ಬರ್ತೈತಿ ಈಗ ಅದಕ್ಕೆ 2 ತಿಂಗಳದ್ದು ಕಟ್ಟಬೇಕನ ಅದ್ರ ಸಂಬಂಧ ಹೆಂಗಾರ ಮಾಡಿ ಕುಡ್ದು ಬಂದ ಆಗ್ಲಿಲ್ಲ ಕುಡಿದಲ್ ತಾಯಿ ಇಲ್ಲ ಇಲ್ಲ ನಾ ಕುಡ್ದು ಬಂದ ಯಾಕೆ ನಾ ಏನ್ ನಾಚುಲ್ಲ ನಮ್ಮ ಇದು ಅಲ್ಲ ಆತ ಇದು 2 ತಿಂಗಳದ್ದು ಕಟ್ಬೇಕು ಒಟ್ಟ ಎಲ್ಲಾರ ಯಾರನ್ನಾರು ಕೇಳ್ತೀನಿ ನೋಡ್ರಿ ಅಣ್ಣ ಒಂದು ಅಡ್ಜಸ್ಟ್ ಮಾಡ್ಕೊಡ್ರಿ ಅವ್ರಿಗೆ ನಿಮ್ಮನ್ನ ಬಿಟ್ರೆ ಯಾರು ಗೊತ್ತಿಲ್ಲ ಅವ್ರು ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ತಡಿ ರೊಕ್ಕ ಇಲ್ಲಿ ನಿಮ್ಗೆ ಹುಟ್ಟಬೇಕಂತಂದ್ರೆ ಈ ಊರಲ್ಲಿ ನಿಮ್ಮನ್ನ ಬಿಟ್ರೆ ಯಾರು ನಮಗೆ ಸಹಾಯ ಮಾಡಲ್ಲ ತುಂಬಾ ಕಷ್ಟದಲ್ಲಿದ್ದೀವಿ ನಾವು ಕೂಡ ಏನಿಲ್ವಾ ಇಲ್ಲಿ ರೊಕ್ಕನ ಹುಟ್ಟಬೇಕಂದ್ರೆ ಉಮೇಶ್ ಅಂತ ಅದಾರ್ರಿ ಯಾವ ಮಿಷಿ ಇಲ್ಲಿ ಮ್ಯಾಗಿನ ಮನೆ ಉಮೇಶಿ ಹಾಂ 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 ಅವ್ ನಂತರ ಇಸ್ಕೊಂಡ್ಬಿಡ್ರಿ ನಾ ಹೇಳ್ತೇನೆ ಬೇಟಕ್ಕಂತ ನಾನು ಬೆಟ್ಟ ಆಗಲ್ಲ ಬೇಟಕ್ಕಂತ ಆ ಮಿಷಿನ ಹೇಳ ನನ್ನ ಹೆಸರು ಹಿಂಗ ರಾಮನಾರ್ ಹೇಳೋದು ಹೇಳ್ತಂತ ಪಾಪ ಅವ್ ನೋಡಪ್ಪ ಭಾಳ ಕಡಮುಡಿ ಮನುಷ್ಯ ಅದನ ಅವ್ನ ರೊಕ್ಕ ನೀ ಹೆಂಗ್ ಇಸ್ಕೊಂಡಿರ್ತಿದಿ ಅಷ್ಟು ಸರಳ ಮುಟ್ಟಿಸ್ಬಿಡ ಏ ಇಲ್ಲ ಇಲ್ಲ ಸರಿ ಇದು ಸರಿ ಮಾಡ್ತಾನ ತೋಣ ಮತ್ತೆ ನಿಂದ ಮಾಡ್ಲಿಲ್ಲ ಹಂಗ ಅವಂದು ಸರಿನ ಮಾಡ್ತಾನ ಅಷ್ಟು ಮಾಡಿ ಕೊಡ್ತಾರ ನಾನು ಹೊಲ್ದಾಗ ಆಳ್ಬಿಟ್ಟು ಬಂದೇನಿ ಆ ಮುಂಚೆ ಅಣ್ಣ ಟೀ ಕುಡ್ದೋಗ್ರಿ ಬ್ಯಾಡವಾ ಸ್ವಲ್ಪ ತೋರ ನಾ ಭಾಳ ಚಾ ಆಗೈತೀಗ ಮತ್ತೆ ಬಂದಾಗ ಕುಡಿತೇನೆ ಸರಿ ಹೋಗ್ತೀನಿ ನೋಡಿ ಅಣ್ಣ ಮರಿಬೇಡಿ ಸ್ವಲ್ಪ ಕೊಡ್ಸಿ ಇಲ್ಲ ಕೊಡಿಸ್ತೇನೆ ಕೊಡಿಸ್ತೇನೆ ಸರಿ ಅಣ್ಣ ರಾಮಣ್ಣ ಹೇಳಿದ್ರಲ್ಲ ಅವ್ರ ಹತ್ರ ಹೋಗಿ ಇಸ್ಕೊಂಡ್ ಬಂದ್ಬಿಡ್ರಿ ಕೇಳ್ತಾನೆ ಓಕೆ ಮಿಷಿನ್ ಕೇಳಿ ಇಸ್ಕೊಂಡು ಹಂಗ ಕಟ್ಟಿ ಬಂದು ಹುಬ್ಬಳ್ಳಿ ಒಂದ್ 5,000 ಜಾಸ್ತಿ ಎದಕ್ಕಲೆ ನನ್ನ ಹಬ್ಬಕ್ಕೆ ಏನು ತಕೊಂಡಿಲ್ಲ ರೀ ಇದಾತ ನಿಂದು ಬರೀ ರೊಕ್ಕ 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 ಅಂತೇಳಿ ಯಾವಾಗ ಸಿದ್ದರಾಮಯ್ಯ ಕೊಟ್ಟಿದ್ದು ಏನ್ ಮಾಡಿದಿ ಸಿದ್ದರಾಮಯ್ಯ ಕೊಟ್ಟಿದ್ದೇವೆ ಇನ್ನೂ ಇರ್ತಾವ್ರಿ ಮನೆಗೆ ನಾನು ಅದಕ್ಕೂ ಇದಕ್ಕೂ ರೇಷನ್ ಎಲ್ಲ ನಿನಗೆ 2,000 ರೂಪಾಯಿ ಬರ್ತೈತಿ ಮತ್ತೆ ರೊಕ್ಕ ಅಂತ 5,000 ರೂಪಾಯಿ ಗಾಡಿ ಕಂತ ಕಟ್ಟಬೇಕಲ್ಲೇ ಇನ್ನೂ 5,000 ರೂಪಾಯಿ ಕೂಡಿಸ್ಬೇಕು ಅದಕ್ಕೆ ಎಲ್ಲಿ ಇಸ್ಕೊಳ್ಳಿ ನೀವು ಗಾಡಿಗೆ ಅಲ್ಲಿ ಇಲ್ಲಿ ಹೋಗ್ತೀರಾ ಮನೇಲಿ ಯಾರು ತಂದಾಗ್ತಾರೆ ರೇಷನ್ ಹಳೆ ದುಡ್ಡಲ್ಲಿ ನಾನು ಅಲ್ಲಿ ತಗೊಳ್ತೀನಿ ಗಾಡಿ ಏನು ದುಡಿತೈತಿ ಹಾಟಿಂಗ್ ಅಕ್ಕ ಬರೀ ಬರೀ ಇದೇ ಆಗೋಯ್ತು ನೀವು ಆಲ್ಟಿಂಗು ನಿಮ್ ಗಾಡಿನ ಆಲ್ಟಿಂಗ್ ಹೋಗ್ರಿ ಯಾವಾಗ್ಲೂ ಬರೀ ಇದೇ ಆಗೋಯ್ತು ನಿಮ್ದು ಮತ್ತೆ ಏನ್ ಮಾಡ್ಲಿ ಹೋಗ್ರಿ ಆಯ್ತು ನಾನು ಹುಬ್ಬಳ್ಳಿ ಬರ್ತಾನೆ ನೋಡ್ಲಿ ಹೋಗಿ ಏನಾದ್ರು ಮಾಡ್ಕೊ ಜಾನು ನಾ ಗಾಡಿಗೆ ಹೋಗಿ ಬರ್ತಾನೆ ಸರಿ ಹಂಗ ಕಂತ ಕಟ್ಟಿ ಬರ್ತಾನೆ ಹುಬ್ಬಳ್ಳಿಗೆ ಹೋಗಿ ನೋಡ್ತಾನೆ ಬರ್ತಾನೆ ಇಲ್ಲ ಅಂದ್ರೆ ಫೋನ್ ಮಾಡ್ತಾನೆ ಸರಿ ರಾಮಣ್ಣ ಫೋನ್ ಹಚ್ಚಿದ್ದ ಹಚ್ಚಿದ್ದ ಎಷ್ಟು ಬೇಕಾಯ್ತಪ್ಪ 25,000 ಈಗ ಫೋನ್ಪೇದಾಗ ಅಮೌಂಟ್ ಇಲ್ಲ ನಾನು ಹುಬ್ಳಿಗೆ ಹೋಗಿ ತರ್ಸ್ಕೊಂಬರ್ಬೇಕು ನಾಳೆ ಕೊಟ್ಟು ಕಂತ ಕಟ್ಟಾಕ್ರಿ ಹೋಗ್ಕಾಯ್ತು ನಾನು ಹೌದಾ ಒಂದು ಕೆಲಸ ಮಾಡಾಗ ಸಂಜೆ ಮುಂದೆ ತಗ್ಸ್ಕೊಂಬಂದಿರ್ತಾನೆ ಸಂಜೆ ಮುಂದೆ ಬೆಟ್ಟಾಗಿ ಇಸ್ಕೊಂಬಿಡ ಸಂಜೆ ಮುಂದೆ ಅಂದ್ರೆ ಹಂಗಂದ್ರೆ ನೀವು ಒಂದು ಕೆಲಸ ಮಾಡಿರಿ ನಮ್ಮ ಮನ್ಯಾಗ ಕೊಟ್ಬಿಡ್ರಿ ನಮ್ಮ ಹೆಣ್ಮಕ್ಳು ಇರ್ತಾರೆ ನಮ್ಮ ಹೆಣ್ಮಕ್ಳು ಕ್ಯಾಬ್ ಅಂದ್ರೆ ನಾ ಮನೆ ಕಡೆ ಬರಕ್ಕೆ ಹೇಳ್ತೇನೆ ಅಂದ್ರೆ ನಾನು ಗಾಡಿ ಲೋಡ್ ಐತಿ ಯಾರಾದ್ರೂ ಒಬ್ರು ಯಾರಿಲ್ಲ ಮನ್ಯಾಗ ನಮ್ಮ ಹೆಣ್ಮಕ್ಳು ಒಬ್ಬರು ಅದು ಹೌದಾ ಹಾಂ ನೀವು ಅಲ್ಲಿ ಸಾಯಂಕಾಲ ಹೋಗಿ ಅಲ್ಲಿ ಕೊಟ್ಬಿಟ್ರಿ
ನಾನು ಗಾಡಿಗೆ ಹೋಗ್ತೀವಿ ಮತ್ತು ಮನ್ಯಾಗ ಕೊಡ್ಲ್ಯಾ? ಮನ್ಯಾಗ ಬರ್ತೀನಿ. ಸರಿ ಕೊಡ್ತೀನಿ ಸರ್. ಆಯ್ತು. ಬರ್ಲ್ಯಾ? ಹಾಂ. ಜಾನು ಅಕ್ಕ, ಯಾರು? ನಾನಕ್ಕ ಪೂಜಾ. ಬಾ ಪೂಜಾ. ಸೀರೆ ಚೆನ್ನಾಗೈತೆ ಪೂಜಾ? ಚೆನ್ನಾಗಿದೆ ಅಲ್ವಾ? ಇನ್ನೊಂದಿದೆ ತಡಿ ತೋರಿಸ್ತೀನಿ. ಇದು ನೋಡು, ಇದು ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಇದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡು. ಯಾಕೆ ಏನ್ ಕೇಳಿದ್ರು ತಲೆ ಎಲ್ಲ ಆಡಿಸ್ತಿದೆ, ಏನಾಯ್ತು? ಏನಾಯ್ತು ಪೂಜಾ? ಅಕ್ಕ ಅದು ಮಾತಾಡಿ, ಏನಾಯ್ತು? ಅಕ್ಕ ಅದು ನನಗಂತೂ ಅಪ್ಪ ಅಮ್ಮ ಇಲ್ಲ. ನಿಮ್ಮನ್ನೇ ನನ್ನ ಅಕ್ಕ ಅಂತ ಅನ್ಕೊಂಡಿದ್ದೀನಿ. ನನಗೆ ಮೋಸ ಆಗ್ಬಿಟ್ಟಿದೆ ಅಕ್ಕ. ಏನ್ ಮೋಸ ಆಯ್ತು? ಅಕ್ಕ ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಒಂದ್ ಮಾತು ಹೇಳ ನನಗೆ. ನಾನು ಯಾರಿಗೂ ಹೇಳಲ್ಲ. ಹೇಳು, ನೀನು ನನ್ನ ತಂಗಿನೇ ಅಲ್ವಾ? ಏನಾಯ್ತು? ಅಕ್ಕ ಅದು ಹೇಳು, ಯಾಕೆ ಅಳ್ತಾ ಇದೀಯ? ಏನಾಯ್ತು? ಅಳ್ಬೇಡ, ಹೇಳು ಏನಾಯ್ತು ಹೇಳು. ಅಕ್ಕ ಮೊನ್ನೆ ಅದು ನಮ್ಮ ಮನೆಯವರು ರಾಜು ಅಂತ ಇದಾರಲ್ಲ, ಅವ್ರ ಫ್ರೆಂಡು, ಹಾ ಅವ್ರ ಹೊಲಕ್ಕೆ ಕೆಲ್ಸಕ್ಕಂತ ಹೋಗಿದ್ವಿ. ಹಾ. ಅವ್ರ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಹೇಳಿ ಜ್ಯೂಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ರು ನಮ್ಗೆ. ಹಾ. ಅವ್ರು ಹೋದ 5 ನಿಮಿಷಲ್ಲೇ ನನ್ ಪ್ರಜ್ಞೆನೇ ತಪ್ಪೋಯ್ತು. ಜ್ಯೂಸ್ ಅಲ್ಲಿ ಅದನ್ನೇನ್ ಮಿಕ್ಸ್ ಮಾಡಿದ್ನು ಏನೋ. ನಮ್ಮ ಮನೆಯವ್ರು ಹೋಗಿ ಪೆಟ್ರೋಲ್ ತರ್ಕೊಂಡು ಬರೋಷ್ರೊಳಗೆ ನನ್ ಜೀವನಾನೇ ಹಾಳು ಮಾಡ್ಬಿಟ್ಟ ಅಕ್ಕ. ಏನ್ ಮಾಡ್ದ? ನನ್ ಜೀವನಾನೇ ಸರ್ವನಾಶ ಮಾಡ್ಬಿಟ್ಟ ಅಕ್ಕ. ಅಳ್ಬೇಡ, ಸುಮ್ಮನಿರು, ಏನಾಗಿಲ್ಲ. ನೀನು ಅದಕ್ಕೆಲ್ಲ ಯಾಕೆ ನೊಂದ್ಕೊಳ್ತೀಯ? ಅಳ್ಬೇಡ, ಸುಮ್ಮನಿರು ಪೂಜಾ, ಏನೂ ಆಗಿಲ್ಲ. ಅಂತದೇನಾಗೈತಿ? ಇವಾಗ ಹೋಗಿದ್ ಮಾನ ಬರಲ್ಲ ವಾಪಸ್ಸು. ಅಂದ್ರೆ ನೀವ್ ಹೇಳೋದಕ್ಕೆ ಅವನನ್ನ ಸುಮ್ನೆ ಬಿಡ್ಬೇಕಾ ನಾನು? ಏನ್ ಮಾಡಕ್ಕಾಗುತ್ತೆ? ಇಲ್ಲ ಅಕ್ಕ, ನಾನು ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಪಂಚಾಯತ್ ವರ್ಗು ಹೋಗ್ತೀನಕ್ಕ ನಾನು. ಅವನಿಗೆ ಸುಮ್ನೆ ಬಿಡಂಗಿಲ್ಲ ನಾನು. ಹೋದ್ರೆ ಯಾರ ಮಾನ ಮರ್ಯಾದೆ ಹೋಗುತ್ತೆ? ನಿಂದೆ ಹೋಗೋದು, ನಿನ್ ಸಂಸಾರನೇ ಬೀದಿಗೆ ಬರೋದು. ಅವ್ನ್ ಗಂಡ್ಸು, ಜನಗಳು ನಿನ್ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾರೆ. ನಿನ್ಗಿದೆಲ್ಲ